ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕೆ ಅಫಿಸಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. SLC ಅನಲಿಸಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ನಾಳೆ ಮಾರ್ಚ್ 23 ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ವಿಜ್ಞಾನ ಪರೀಕ್ಷೆಗೆ ಬಹು ನಿರೀಕ್ಷಿತ ಪ್ರಶ್ನೆ ಕೊಡ್ತಾ ಇದ್ದೀನಿ. ಬಹು ನಿರೀಕ್ಷಿತ ಪ್ರಶ್ನೆಗಳು ಅಥವಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಕ್ಸ್ ಕ್ವಶನ್ಗಳು, ಇವೇ ಕ್ವಶನ್ಗಳು ಇಮ್ಯಾಜಿನ್ ಬರ್ತವೆ. ಕೊನೆವರೆಗೆ ನೋಡಿ. ನೀವು ಪಾಸ್ ಆಗೋರಾಗಿರಲಿ, ಸ್ಕೋರ್ ಮಾಡೋರಾಗಿರಲಿ ನೋಡ್ಕೊಂಡು ಹೋಗಲೇಬೇಕು. ಆರಾಮಾಗಿ 40 ಮಾರ್ಕ್ಸು ಇಲ್ಲಿಂದ ಬರ್ಬೋದು. ಬಂದೇ ಬರ್ತಾರೆ 40 ಮಾರ್ಕ್ಸು, ಓದ್ಕೊಂಡು ಹೋಗಿ. ಓಕೆ, ಸಂಪೂರ್ಣ ಕ್ವಶನ್ಗಳು ಉತ್ತರ ಸಹಿತ ಕೊಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಬಿಡದೆ ಓದ್ಕೊಳ್ಳಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಏನು ಕೂಡ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು SLC ಅನಲೈಸ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ತಪ್ಪದೆ ಮಾಡ್ಕೊಳ್ಳಿ. ಮಾಡಿದಾರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅನ್ಬಿಟ್ಟು ಅಂತಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಚಿತ್ರಗಳು. ಯಾವ ಚಿತ್ರ ನೋಡಿ? ಸಾಮಾನ್ಯ ಚಿತ್ರಗಳು. ಅಂಕಗಳು 12. ಆರಾಮಾಗಿ 12 ಮಾರ್ಕ್ಸು ಚಿತ್ರಗಳ ಮೇಲೆ ಬರ್ತವೆ. ಅರ್ಥ ಆಯ್ತಾ? ಚಿತ್ರ 12 ಮಾರ್ಕ್ಸಿಗೆ ಕೇಳ್ತಾರೆ. ಇಷ್ಟು ನೋಡ್ಕೊಳ್ಳಿ ಸಾಕು. ಇದರಲ್ಲಿ ನಿಮಗೆ ಚಿತ್ರಗಳು ಬರ್ತವೆ. ಒಂದೇದು ನೀರಿನ ವಿದ್ಯುತ್ ವಿಭಜನೆ, ಮೋಸ್ಟ್ ಇಂಪಾರ್ಟೆಂಟ್ ಚಿತ್ರ ಇದು. ಪ್ರತಿ ವರ್ಷ ಕೇಳ್ತಾ ಇದ್ದಾರೆ, ಈ ವರ್ಷ ಕೂಡ ಬರ್ಬೋದು. ಸೊ ನೋಡಿ, ಬರೀ ಚಿತ್ರ ಮಾತ್ರವಲ್ಲ, ಚಿತ್ರದ ಜೊತೆಗೆ ಭಾಗ ನೋಡ್ಕೊಳ್ಳಿ. ಚಿತ್ರಗಳ ಭಾಗ ನೋಡ್ಕೊಳ್ಳಿ. ಯಾಕಂದರೆ ನಿಮಗೆ ಕೇವಲ ಚಿತ್ರ ಕೇಳೋದಿಲ್ಲ, ಚಿತ್ರದ ಜೊತೆಗೆ ಅದರ ಭಾಗಗಳನ್ನ ಕೇಳ್ತಾರೆ. ಬಿಡದೆ ಓದ್ಕೊಳ್ಳಿ. ಆಕ್ಸಿಜನ್ನು, ಪ್ರಣಾಳ, ಗ್ರಾಫೈಡ್ ದಂಡ, ಆ್ಯನೋಡು, ಕ್ಯಾಥೋಡು, ಚಿಚ್ಚು ಎಲ್ಲ ಭಾಗ ನೋಡ್ಕೊಳ್ಳಿ. ನಿಮಗೆ 1 ಅಥವಾ 2 ಭಾಗ ಕೇಳ್ತಾರೆ. ನೆಕ್ಸ್ಟು ಸಾರಿಗೆ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಚಿತ್ರ. ವೆರಿ ಇಂಪಾರ್ಟೆಂಟು. ಈ ಕ್ವಶನ್ ಕೂಡ ಈ ವರ್ಷ ಬರ್ಬೋದು. ಯಾಕಂದರೆ ತುಂಬ ಎಕ್ಸಾಮಲ್ಲಿ ಕಳೆದ ವರ್ಷ ಎಲ್ಲ ಎಕ್ಸಾಮ್ಗಳಲ್ಲಿ ಈ ಕ್ವಶನ್ ರಿಪೀಟ್ ಆಗಿದೆ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಭಾಗ ಕೂಡ ನೋಡ್ಕೊಳ್ಳಿ. ನೆಕ್ಸ್ಟು 3ನೇದು ಲೋಹದ ಮೇಲೆ ಹಬೆಯ ವರ್ತನೆ. ಈ ಚಿತ್ರ ನೋಡ್ಕೊಳ್ಳಿ, ಕೇಳ್ಬೋದು. ಲೋಹದ ಮೇಲೆ ಹಬೆಯ ವರ್ತನೆ ಚಿತ್ರ ಇಂಪಾರ್ಟೆಂಟು. ನೆಕ್ಸ್ಟು ತಾಮ್ರದ ವಿದ್ಯುತ್ ವಿಭಜನೆ ಚಿತ್ರ. ನೆಕ್ಸ್ಟು ಪದರಂಧ, ತೆರೆದ ಮತ್ತು ಮುಚ್ಚಿದ ಪದರಂಧ. 1 ಕೇಳ್ತಾರೆ. ತೆರೆದ ಕೇಳ್ಬೋದಿಲ್ಲ, ಮುಚ್ಚಿದ ಕೇಳ್ಬೋದು. ನೆಕ್ಸ್ಟು 6ನೇದು ಮನುಷ್ಯನ ಹೃದಯ ನೀಳ ಛೇದ ನೋಟ. ವೆರಿ ಇಂಪಾರ್ಟೆಂಟು. ಹೃದಯ ಚಿತ್ರ ನೋಡ್ಕೊಳ್ಳಿ. ಮತ್ತು ಭಾಗ ಮಹಾಪಧಮನಿ, ಪುಪ್ಪಸಕ, ಆಮೇಲೆ ಎಡ ಹೃತ್ಕರ್ಣ, ಬಲ ಹೃತ್ಕರ್ಣ ಎಲ್ಲ ನೋಡ್ಕೊಳ್ಳಿ. ನೆಕ್ಸ್ಟು ನೆಪ್ರಾನ್ ರಚನೆ, ಇದು ಕೂಡ ಇಂಪಾರ್ಟೆಂಟು. ಭಾಗ ನೋಡ್ಕೊಳ್ಳಿ. ಗ್ಲಾಮರುಲಸ್, ಬಮನನ ಕೋಶ. ನಂತರ 8ನೇದು ಮಾನವ ಮೆದುಳು. ನೋಡಿ, ಮೆದುಳು ಇಲ್ಲ ಹೃದಯ. ಈ 2 ಚಿತ್ರಗಳಲ್ಲಿ ಒಂದು ಕೇಳ್ತಾರೆ. ಮೆದುಳು ಕೇಳ್ಬೋದಿಲ್ಲ, ಹೃದಯ ಕೇಳ್ಬೋದು. ಈ 2 ಚಿತ್ರಗಳಲ್ಲಿ ಒಂದು ಕೇಳ್ತಾರೆ, ನೋಡ್ಕೊಂಡಿರಿ. ಸೊ ನೆಕ್ಸ್ಟು ಸರಳ ವಿದ್ಯುತ್ ಮಂಡಲ ಚಿತ್ರ. ಇದು ಕೂಡ ಇಂಪಾರ್ಟೆಂಟು. ಆಮೇಲೆ ಸರಣಿ ಕ್ರಮದಲ್ಲಿ ರೋಧಗಳು ನೋಡ್ಕೊಳ್ಳಿ. ನಂತರ 12ನೇದು ರೋಧಗಳ ಸಮಾಂತರ ಜೋಡಣೆ. ಈ 3ರಲ್ಲಿ ಒಂದು ಬರ್ಬೋದು, ನೋಡ್ಕೊಂಡಿರಿ. ನೆಕ್ಸ್ಟು ಇದು ಕೇಳ್ತಾರೆ ಕೋಷ್ಟಕ 12.1. ನಿಮ್ಮ ಕೈಲಿ ನೋಡ್ಕೊಳ್ಳಿ. ಕೋಷ್ಟಕ 12.1. ಈ ಕೋಷ್ಟಕದಲ್ಲಿ 1 ಮಾರ್ಕ್ಸ್ ಬರ್ತದೆ. ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸಾಂಪ್ರದಾಯಿಕ ಚಿಹ್ನೆಗಳು. ಫಿಕ್ಸ್ 1 ಮಾರ್ಕ್ಸು. ಅರ್ಥ ಆಯ್ತಾ? ಅವ್ರು ಏನು ಕೇಳ್ತಾರೆ? ಚಿಹ್ನೆ ಕೇಳ್ತಾರೆ. ಆಕರದ ಹೆಸರು ಕೊಡ್ತಾರೆ, ನೀವು ಚಿಹ್ನೆನ ಬರಬೇಕು. ವಿದ್ಯುತ್ ಕೋಶ ಕೇಳ್ತಾರೆ, ಚಿಹ್ನೆ ಬರಬೇಕು. ತಂತಿ ಕೀಲು ಕೇಳ್ತಾರೆ, ಚಿಹ್ನೆ ಬರಬೇಕು. ಅರ್ಥ ಆಯ್ತಾ? ಇಷ್ಟು ನೋಡ್ಕೊಳ್ಳಿ. 1 ಮಾರ್ಕ್ಸ್ ಫಿಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ನೋಡ್ಕೊಂಡಿರಿ. ನೆಕ್ಸ್ಟು 13ನೇದು ಒಂದು ನೇರವಾದ ವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿ ವೃತ್ತಗಳಲ್ಲಿ ದಿಕ್ಕನ್ನು ತೋರಿಸುತ್ತದೆ. ಇದು ಕೂಡ ಇಂಪಾರ್ಟೆಂಟು. ಮತ್ತು ಭಾಗ ನೋಡ್ಕೊಳ್ಳಿ. ಬದಲಾಯಿಸಬಲ್ಲ ರೋಧ ಅಥವಾ ಬದಲಾಯಿಸಬಹುದಾದ ರೋಧ. ನೆಕ್ಸ್ಟು ಶಿಲಾಕಾರದ ಮೇಲೆ ಪರಾಗದ ಮಳುವಿಕೆ ನೋಡ್ಕೊಂಡಿರಿ. ಇದು ಕೂಡ ಪರಾಗರೇನು, ಶಿಲಾಕಾಗರ, ಗಂಡು ಲಿಂಗಾನು ಭಾಗ ನೋಡ್ಕೊಂಡಿರಿ. ನೆಕ್ಸ್ಟು ಬಿಳಿ ಬಣ್ಣದ ರೋಹಿತದ ಪುನರ್ಸಂಯೋಜನೆ 2 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟು ಅದಾದಮೇಲೆ ವಸ್ತುನ ವಿಭಿನ್ನ ಸ್ಥಾನದಲ್ಲಿಟ್ಟಾಗ ನಿಮ್ನದರ್ಪಣ, ಪೀನದರ್ಪಣ ಮತ್ತು ನಿಮ್ನದರ್ಪಣ ಕೇಳ್ತಾರೆ. ಒಂದು ಕ್ವಶನ್ನು, 2 ಕ್ವಶನ್ ಒಂದು ಕೇಳ್ತಾರೆ. ಓಕೆ, ನೋಡ್ಕೊಂಡಿರಿ. ಅನಂತದಲ್ಲಿ ನೋಡ್ಕೊಳ್ಳಿ. ಸಿಯಿಂದ ದೂರದಲ್ಲಿ, ಸಿನಲ್ಲಿ ಸಿ ಮತ್ತು ಎಫ್ ನಡುವೆ, ಎಫ್ನಲ್ಲಿ ಎಫ್ ಮತ್ತು ಸಿ ನಡುವೆ. ಇಷ್ಟು ನೋಡ್ಕೊಳ್ಳಿ, 1 ಬರ್ಬೋದು. ನಂತರ ವಸ್ತುನು ವಿಭಿನ್ನ ಸ್ಥಾನಗಳಲ್ಲಿ ಪೀನ ಮಸೂರದಲ್ಲಿ ಪ್ರತಿಬಿಂಬದ ಸ್ಥಾನ, ಗಾತ್ರ ಮತ್ತು ಸ್ವಭಾವ ನೋಡ್ಕೊಳ್ಳಿ. ನಿಂಬುಕಲ್ ಕೂಡ ಇವೆ, ನೋಡ್ಕೊಬೋದು. ಒಟ್ಟಿನಲ್ಲಿ ಇಷ್ಟು ಚಿತ್ರ ನೋಡ್ಕೊಂಡ್ರಿ, ಇಷ್ಟು ಡೈಗ್ರಾಮ್ ನೋಡ್ಕೊಂಡ್ರಿ, ನಿಮಗೆ ಕನಿಷ್ಠ 12 ಮಾರ್ಕ್ಸ್ ಬರ್ತವೆ. 12 ಮಾರ್ಕ್ಸು ಕೇಳ್ತಾರೆ. ಅದಾದಮೇಲೆ 2ನೇ ಕ್ವಶನ್ನು ಪ್ರಮುಖ ಅಂತಾರಾಷ್ಟ್ರೀಯ ಏಕಮಾನಗಳು. 2 ಅಂಕಗಳು ವೆರಿ ಇಂಪಾರ್ಟೆಂಟು, ಕೇಳ್ಬೋದು. ಏಕಮಾನಗಳು ನೋಡ್ಕೊಳ್ಳೇಬೇಕು ನೀವು. ನೋಡಿ, 1ನೇದು ವಿದ್ಯುತ್ ಶಕ್ತಿ ಏನಂತ ಕರೀತಾರೆ? ಏಕಮಾನ ಕಿಲೋವ್ಯಾಟ್ ಗಂಟೆ. ನೆಕ್ಸ್ಟು ವಿದ್ಯುತ್ ಪ್ರವಾಹ ಆಂಪಿಯರ್, ವಿದ್ಯುತ್ ವಿಭವಾಂತರ ವೋಲ್ಟ್. ಚಿಹ್ನೆ ಕೂಡ ನೋಡ್ಕೊಬೋದು.
ಎ ಅಂತ ಕಳ್ತಾರೆ. ಆಂಪಿಯರ್ ಎ, ವೋಲ್ಟ್ ವಿ. ನಂತರ ವಿದ್ಯುತ್ ರೋಧ ಓಮ್, OH ಮತ್ತು ಈ ಸಿಂಬಾಲು ಓಮ್ ಅಂತ ಕರೀತಾರೆ. ನೆಕ್ಸ್ಟ್ ವಿದ್ಯುತ್ ಆವೇಶ ಕೂಲಾಂಬ್ ಸಿ. ವಿದ್ಯುತ್ ಸಾಮರ್ಥ್ಯ ವ್ಯಾಟ್ ಡಬ್ಲ್ಯೂ. ಮೊಸರದ ಸಾಮರ್ಥ್ಯ ಡಯಾಪ್ಟರ್ ಡಿ. ನೆಕ್ಸ್ಟು ಮೂರನೇದು ಪ್ರಮುಖ ಸಂಯುಕ್ತಗಳ ಉಪಯೋಗಗಳು 3 ಅಂಕಗಳು ಕೇಳ್ತಾರೆ. 3 ಮಾರ್ಕ್ಸ್ ಬಂದೇ ಬರ್ತವೆ. ಒಂದನೇದು ವಾಷಿಂಗ್ ಸೋಡಾ. ಇದರ ರಾಸಾಯನಿಕ ಹೆಸರೇನು? ಸೋಡಿಯಂ ಕಾರ್ಬೊನೇಟ್. ಅನ್ನೋ ಸೂತ್ರ Na2CO3. ಎಲ್ಲಿ ಬಳಸ್ತಾರೆ ಇದನ್ನ? ಗಾಜಿನ ತಯಾರಿಕೆ, ಸಾಬೂನುಗಳ ತಯಾರಿಕೆ, ಸಾಬೂನು, ಗಾಜು ಮತ್ತು ಕಾಗದ ತಯಾರಿಕೆ, ನೀರಿನ ಶಾಶ್ವತ ಗಡುಸಿನ ನಿವಾರಣೆ ಮಾಡಲು. ನಂತರ ಅಡುಗೆ ಸೋಡಾ ವೇರ್ ಇಂಪಾಯಿಂಟು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ಅನ್ನೋ ಸೂತ್ರ NaHCO3. ಎಲ್ಲಿ ಬಳಸ್ತಾರೆ ಇದನ್ನ? ಜಠರಾಮ್ಲತೆಯನ್ನು ಹೋಗಲಾಡಿಸಲು, ಆಮ್ಲ ಶಾಮಕ, ಆ್ಯಂಟಾಸಿಡ್ಗಳ ತಯಾರಿಕೆಯಲ್ಲಿ ಬಳಸುವರು. ಬೇಕರಿ ತಿನಿಸುಗಳನ್ನು ಮೃದುಗೊಳಿಸಲು ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸುವರು. ನೆಕ್ಸ್ಟ್ ಚಲುವೆ ಪುಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಅನ್ನೋ ಸೂತ್ರ CaOCl2. ರಾಸಾಯನಿಕ ಕ್ರಿಯೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ, ಕ್ರಿಮಿನಾಶಕವಾಗಿ, ಚಲುವೆಕಾರಕವಾಗಿ ಬಟ್ಟೆ ಕಾರ್ಖಾನೆಯಲ್ಲಿ ಬಳಸುವರು. ನಂತರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಅನ್ನೋ ಸೂತ್ರ CaSO4 1/2H2O. ನೆಕ್ಸ್ಟು ಉಪಯೋಗಗಳು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಆಟಿಕೆಗಳ ತಯಾರಿಕೆ, ಅಲಂಕಾರಿಕ ವಸ್ತುಗಳಲ್ಲಿ ಮತ್ತು ನುಣುಪಾದ ಮೇಲ್ಮೈ ನಿರ್ಮಿಸಲು ಉಪಯೋಗಿಸುತ್ತಾರೆ. ನಂತರ ಎಥನಾಲ್ ಅನ್ನೋ ಸೂತ್ರ ವೇರ್ ಇಂಪಾಯಿಂಟು CH3CH2OH. ಔಷಧಿ ಸಿರಪ್ಗಳ ತಯಾರಿಕೆ, ವಾಹನಗಳಲ್ಲಿ ಇಂಧನವಾಗಿ. ನಂತರ ಶೀತ ಪ್ರದೇಶಗಳಲ್ಲಿ ದೇಹದ ಉಷ್ಣತೆ ನಿಯಂತ್ರಿಸಲು ಸೇವಿಸುವರು. ಅನಂತರ ಎಥನೋಯಿಕ್ ಆಮ್ಲ ವಿನೆಗರ್ ಅಥವಾ ಅಸಿಟಿಕ್ ಆಮ್ಲ ಕರೀತಾರೆ. ಅನ್ನೋ ಸೂತ್ರ CH3COOH. ಖಾದ್ಯ ತಿಂಡಿಗಳ ತಯಾರಿಕೆಯಲ್ಲಿ ಸ್ವಚ್ಛಕಾರಿಯಾಗಿ, ಕಳೆನಾಶಕವಾಗಿ, ದೇಹದ ತೂಕವನ್ನು ಕಡಿಮೆ ಮಾಡಲು ಬಳಸ್ತಾರೆ. ಎಸ್ಟರ್ಗಳೇನು? ಇವುಗಳು ಸಿಹಿಯಾದ ವಾಸನೆ ಬೀರುವುದರಿಂದ ಇವುಗಳನ್ನು ಸೌಂದರ್ಯವರ್ಧಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಆಮೇಲೆ ರುಚಿಕಾರಕಗಳಲ್ಲಿ ಐಸ್ ಕ್ರೀಮ್, ಸ್ವೇದಕಾರಕಗಳಲ್ಲಿ ಬಳಸ್ತಾರೆ. ನಂತರ 4ನೇದು ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಕಿಣ್ವಗಳ ಕಾರ್ಯಗಳು. ಪಾಲ್ಗೊಳ್ಳಬೇಕದು ಕಿಣ್ವಗಳ ಕಾರ್ಯ ಕೇಳಿದ್ದಾರೆ. 1-2 ಮಾರ್ಕ್ಸಿಗೆ ಕೇಳ್ತಾರೆ. ವೇರ್ ಇಂಪಾಯಿಂಟು ಸಲೆವರಿ ಅಮೈಲೇಸ್. ಎಲ್ಲಿ ಬಳಸ್ತಾರೆ? ಎಲ್ಲಿರ್ತದೆ ಅದು? ಸ್ಟಾರ್ಚ್ ಅನ್ನು ಶರ್ಕರವಾಗಿ ಪರಿವರ್ತಿಸುತ್ತದೆ. ಇನ್ನು ಟ್ರಿಪ್ಸಿನ್ ಮತ್ತು ಪೆಪ್ಸಿನ್ ಪ್ರೋಟೀನನ್ನು ಜೀರ್ಣಿಸುತ್ತದೆ. ರೆನಿನ್ ಚಿಕ್ಕ ಮಕ್ಕಳಲ್ಲಿ ಹಾಲನ್ನು ಮೊಸರಾಗಿ ಪರಿವರ್ತಿಸುತ್ತದೆ. ಇನ್ನು ಲಿಪೇಸ್ ಎಮಲ್ಸೀಕರಣ ಹೊಂದಿದ ಕೊಬ್ಬುಗಳನ್ನು ಬೆಳೆಸುತ್ತದೆ. ನೆಕ್ಸ್ಟು 5ನೇದು ಸಸ್ಯ ಹಾರ್ಮೋನ್ಗಳ ಕಾರ್ಯಗಳು. 2 ಮಾರ್ಕ್ಸಿಗೆ ಕೇಳ್ತಾರೆ. ವೇರ್ ಇಂಪಾಯಿಂಟು ಸಸ್ಯ ಹಾರ್ಮೋನ್ಗಳು ಕಾರ್ಯಗಳು ನೋಡ್ಕೊಳ್ಳಿ. ಆಕ್ಸಿನ್ ಏನು ಮಾಡ್ತದೆ? ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಅಥವಾ ಸಸ್ಯಗಳು ಉದ್ದವಾಗಿ ಬೆಳೆಯಲು ಸಹಕಾರಿ. ಜಿಬ್ಬರ್ಲಿನ್ಗಳು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಅಥವಾ ಕಾಂಡಗಳ ಬೆಳವಣಿಗೆ ಸಹಕಾರಿ. ಸೈಟೋಕೈನ್ಗಳು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಅಥವಾ ಕೋಶ ವಿಭಜನೆಯನ್ನು ವೃದ್ಧಿಸುತ್ತದೆ ಅಥವಾ ಕೋಶಗಳು ಉದ್ದವಾಗಿ ಬೆಳೆಯಲು ಸಹಕಾರಿ. ಇನ್ನು ಅಬ್ಸಿಸಿಕ್ ಆಮ್ಲ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಉದಾಹರಣೆ ಎಲೆಗಳು ಮುದುಡುವಿಕೆ. ನೆಕ್ಸ್ಟು 6ನೇದು ಅಂತಸ್ರಾವಕ ಗ್ರಂಥಿಗಳು ಮತ್ತು ಅವುಗಳ ಸ್ರವಿಕೆಗಳು ಹಾಗೂ ಕಾರ್ಯ. 2 ಮಾರ್ಕ್ಸಿಗೆ ಕೇಳ್ತಾರೆ. ಗ್ರಂಥಿ ಹಾರ್ಮೋನ್ ಕಾರ್ಯ ನೋಡ್ಕೊಳ್ಳಿ. ಗ್ರಂಥಿ ಪಿಟ್ಯೂಟರಿ ಗ್ರಂಥಿ ಏನಿದು? ಹಾರ್ಮೋನು, ಬೆಳವಣಿಗೆ ಹಾರ್ಮೋನ್, ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ನೆಕ್ಸ್ಟು ಥೈರಾಯಿಡ್ ಗ್ರಂಥಿ ಥೈರಾಕ್ಸಿನ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬುಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಅದೇ ರೀತಿ ಅಡ್ರಿನಲ್ ಗ್ರಂಥಿ, ಆಮೇಲೆ ಮೆದೋಜೀರಕ ಗ್ರಂಥಿ, ವೃಷಣಗಳು, ಅಂಡಾಶಯ ನೋಡ್ಕೊಳ್ಳಿ. 2 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟು 7ನೇದು ಕ್ರಿಯಾ ಗುಂಪುಗಳ ಹೆಸರುಗಳು. 2 ಮಾರ್ಕ್ಸಿಗೆ ಕೇಳ್ಬೋದು ನೋಡ್ಕೊಳ್ಳಿ. Cl ಕ್ಲೋರೋ ಸೂತ್ರ Cl ಅಥವಾ ರಚನಾ ವಿನ್ಯಾಸ Cl. Br ನೋಡ್ಕೊಳ್ಳಿ. ಆಮೇಲೆ OH, CHO, C=O, COOH ಎಲ್ಲ ಕೂಡ ಇಂಪಾಯಿಂಟು. 2 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟು 8ನೇದು ಪ್ರಮುಖ ಪರಿಕಲ್ಪನೆಗಳ ವ್ಯತ್ಯಾಸ ಕೇಳ್ತಾರೆ ನಮಗೆ 4 ಮಾರ್ಕ್ಸಿಗೆ. ಅಂದರೆ 4 ಮಾರ್ಕ್ಸಿಗೆ ಕೇಳೋದಿಲ್ಲ, 2 ಮಾರ್ಕ್ಸಿಗೆ ಕೇಳ್ತಾರೆ. ಅಂದರೆ 2 ವ್ಯತ್ಯಾಸ ಕೇಳ್ತಾರೆ. ಆಯ್ತಾ? ಒಂದು ವ್ಯತ್ಯಾಸ, ಇನ್ನೊಂದು ವ್ಯತ್ಯಾಸ. ಟೋಟಲ್ 4 ಮಾರ್ಕ್ಸು. ಪ್ರತಿ ವ್ಯತ್ಯಾಸಕ್ಕೆ 2 ಮಾರ್ಕ್ಸು. ಕೇಳ್ತಾರೆ 2 ವ್ಯತ್ಯಾಸ ಬರ್ತವೆ. ಇಂಪಾಯಿಂಟ್ ಯಾವ ನೋಡಿ? ಬಹಿರುಷ್ಣಕ ಕ್ರಿಯೆ, ರಾಸಾಯನಿಕ ಕ್ರಿಯೆಗಳಲ್ಲಿ ಶಾಖ ಬಿಡುವ ಕ್ರಿಯೆ. ಅಂತರಿಕ್ಷಣ ಕ್ರಿಯೆ, ರಾಸಾಯನಿಕ ಕ್ರಿಯೆಯಲ್ಲಿ ಶಾಖ ಬಳಕೆಯಾಗುವ ಕ್ರಿಯೆ. ಆಮೇಲೆ ಉತ್ಕರ್ಷಣ ಕ್ರಿಯೆ ನೋಡ್ಕೊಳ್ಳಿ. ಅಪಕರ್ಷಣ ಇದು ಕೂಡ ಇಂಪಾಯಿಂಟು. ಹುರಿಯುವಿಕೆ ಮತ್ತು ಕಾಸುವಿಕೆ ನೋಡ್ಕೊಳ್ಳಿ. ಜೈವಿಕ ಶಿಥಿಲೀಯ ವಸ್ತುಗಳು, ಜೈವಿಕ ಶಿಥಿಲೀಯವಲ್ಲದ ವಸ್ತುಗಳು. ನಂತರ ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ ನೋಡ್ಕೊಳ್ಳಿ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಅಪರ್ಯಾಪ್ತ ನೋಡ್ಕೊಳ್ಳಿ. ಅಪಧಮನಿಗಳು, ಅಭಿಧಮನಿಗಳು ವೇರ್ ಇಂಪಾಯಿಂಟು. ಹೋದ ವರ್ಷ ಕೇಳಿಲ್ಲ ಅದನ್ನ, ಈ ವರ್ಷ ಕೇಳ್ಬೋದು. ನೆಕ್ಸ್ಟು ಅಭಿಧಮನಿಗಳು, ಲೋಮನಾಳಗಳು. ಅದಾದ ನಂತರ ಪ್ರಮುಖ ಹೇಳಿಕೆಗಳು, ನಿಯಮಗಳು ಮತ್ತು ಸರಳ ಪ್ರಶ್ನೋತ್ತರಗಳು 20 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ವೇರ್ ಇಂಪಾಯಿಂಟ್ ಕ್ವಶನ್ಗಳು ಇಲ್ಲಿಂದ ನಿಮಗೆ ತುಂಬಾ ಇಂಪಾಯಿಂಟ್ ಇರ್ತವೆ. ಪ್ರತಿ ಕ್ವಶನ್ ಚೆನ್ನಾಗಿ ಓದ್ಕೊಳ್ಳಿ. 1ನೇದು ಓಮ್ನ ನಿಯಮ ನಿರೂಪಿಸಿ. ವೇರ್ ಇಂಪಾಯಿಂಟು. ಉತ್ತರ ನೋಡಿ.
ಸ್ಥಿರ ತಾಪದಲ್ಲಿ ಮಂಡಲದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ವಾಹಕದ ತಂತಿಯ ತುದಿಗಳ ನಡುವಣ ರೂಪಾಂತರಕ್ಕೆ ಅನುಪಾತೀಯವಾಗಿರುತ್ತದೆ. ಸೂತ್ರ ಏನು? V=IR. ನೆಕ್ಸ್ಟ್ ವಾಹಕದ ರೋಧವನ್ನು ನಿರೂಪಿಸಿ. ಇದು ಕೂಡ ಇಂಪಾರ್ಟೆಂಟು. ವಿದ್ಯುತ್ ಆವೇಶಗಳ ಚಲನೆಗೆ ಅಡ್ಡಿಯನ್ನುಂಟು ಮಾಡುವ ವಸ್ತುವಿನ ಗುಣವೇ ರೋಧ. ಇನ್ನು ಮೂರನೇದು, ವಾಹಕದ ರೋಧವು ಅವಲಂಬಿಸಿದ ಅಂಶಗಳು ಪಟ್ಟಿ ಮಾಡಿ ಅಥವಾ ತಿಳಿಸಿಕೊಳ್ತಾರೆ. ವಾಹಕದ ಉದ್ದಕ್ಕೆ ನೇರ ಅನುಪಾತದಲ್ಲಿ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ತಾಪ. ನೆಕ್ಸ್ಟು ಜೋಲ್ನ ಉಷ್ಣತಾದನ ನಿಯಮವನ್ನು ನಿರೂಪಿಸಿ. ಇದು ಕೂಡ ಇಂಪಾರ್ಟೆಂಟು. ಉತ್ತರ: ಮಂಡಲದಲ್ಲಿ ಉತ್ಪತ್ತಿಯಾದ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಉಂಟಾದ ರೋಧಕ್ಕೆ ಮತ್ತು ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೂತ್ರ ಏನು? H=I²RT. ಇನ್ನು ಐದನೇದು, ವಕ್ರೀಭವನ ಸೂಚ್ಯಂಕ ಎಂದರೇನು? ಇದು ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆರನೇದು, ಪ್ರತಿಫಲನ ನಿಯಮಗಳನ್ನು ತಿಳಿಸಿ. ಬೆಳಕಿನ ವಕ್ರೀಭವನ ಎಂದರೇನು? ಇಂಪಾರ್ಟೆಂಟು. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ತಿಳಿಸಿ. ಆಮೇಲೆ 9ನೇದು, ಬಲಗೈ ಹೆಬ್ಬೆರಳ ನಿಯಮವನ್ನು ತಿಳಿಸಿ. ಇದು ಕೂಡ ಇಂಪಾರ್ಟೆಂಟು, ಬಲಗೈ ಹೆಬ್ಬೆರಳ ನಿಯಮ. 10ನೇದು, ವೆರಿ ಇಂಪಾರ್ಟೆಂಟು, ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು. ಅರ್ಥ ಆಯ್ತಾ? ಕಾಂತೀಯ ಬಲರೇಖೆಗಳು ಕಾಂತಕ್ಷೇತ್ರವನ್ನು ಸೂಚಿಸುವ ಕಾಲ್ಪನಿಕ ರೇಖೆಗಳು. ಇವುಗಳು ಸಮಾಂತರ ರೇಖೆಗಳು. ಇವು ಒಂದನ್ನು ಛೇದಿಸುವುದಿಲ್ಲ. ಧ್ರುವಗಳಲ್ಲಿ ಹೆಚ್ಚು ಸಾಂದ್ರವಾಗಿರುತ್ತದೆ. ಸಾಮಾನ್ಯವಾದಿ ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತದೆ. ನಂತರ ಸೊಲೆನಾಯ್ಡ್ ಎಂದರೇನು? ಸಿಲಿಂಡರ್ ಆಕೃತಿಯ ವಾಹಕ ಸುರುಳಿಯನ್ನು ಸೊಲೆನಾಯ್ಡ್ ಎನ್ನುವರು. ಇಂಪಾರ್ಟೆಂಟು. ನಂತರ ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗಲು ಕಾರಣವೇನು? ಸಮೀಪ ದೃಷ್ಟಿ ಎಂದರೇನು? ದೂರದೃಷ್ಟಿ ಎಂದರೇನು? ಎರಡನ್ನು ಕೇಳ್ಬೋದು. ಸಮೀಪ ಕೇಳ್ಬೋದು, ದೂರ ಕೇಳ್ಬೋದು. ಎರಡು ಕೂಡ ಇಂಪಾರ್ಟೆಂಟು. ನಂತರ ಮೊಸದ ಸಾಮರ್ಥ್ಯ ಎಂದರೇನು? ರಾಸಾಯನಿಕ ಕ್ರಿಯೆಯನ್ನು ಲಕ್ಷಣ ತಿಳಿಸಿ. ರಾಸಾಯನಿಕ ಕ್ರಿಯೆ ಲಕ್ಷಣಗಳು ತುಂಬ ಈಸಿ ನೋಡಿ. ಅನಿಲದ ಬಿಡುಗಡೆ, ಸ್ಥಿತಿ ಬದಲಾವಣೆ, ತಾಪದಲ್ಲಿ ಬದಲಾವಣೆ, ಪ್ರಕ್ಷೇಪ ಉಂಟಾಗುವ ಇವೆಲ್ಲ ಆಗ್ತವೆ. ಓಕೆ, ಎಲ್ಲ ನೋಡ್ಕೊಳ್ಳಿ. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. ತಟಸ್ಥೀಕರಣ ಕ್ರಿಯೆ ಎಂದರೇನು? ಇಂಪಾರ್ಟೆಂಟು. ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು? ಆಮೇಲೆ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಎನ್ನುವರು ಏಕೆ? ಕೇಳ್ಬೋದು ನೋಡಿ. ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಸಿಯಂ ಕ್ಲೋರೈಡ್ಗಳ ಉಂಟಾವಿಕೆಯನ್ನು ಎಲೆಕ್ಟ್ರಾನ್ ಚುಕ್ಕಿ ರಚನೆ ಮೂಲಕ ತೋರಿಸಿ. ಎಲೆಕ್ಟ್ರಾನ್ ಚುಕ್ಕಿ ರಚನೆ ಇಷ್ಟೇ ನೋಡಿ. ಇಷ್ಟೇ ಬರೀ ಸೇಮು. ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೀವು ಇದನ್ನ 2 ಮಾರ್ಕ್ಸಿಗೆ ಕೇಳ್ಬೋದು. 2 ಮಾರ್ಕ್ಸ್ ಅಲ್ಲ, 3 ಮಾರ್ಕ್ಸು. ಅಯಾನಿಕ್ ಸಂಯುಕ್ತಗಳು ಎಂದರೇನು? ಗುಣಗಳು ನೋಡ್ಕೊಳ್ಳಿ. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. 20 ಮಾರ್ಕ್ಸ್ ಬರ್ಬೋದು. ನಂತರ 31, ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ನಂತರ ವಿವಿಧ ಪ್ರಕ್ರಿಯೆಗಳಿಂದ ಗ್ಲೂಕೋಸ್ ವಿಭಜನೆಯನ್ನು ತಿಳಿಸಿ. ವೇರ್ ಇಂಪಾರ್ಟೆಂಟು. ಈ ವರ್ಷ ಈ ಕ್ವಶನ್ ಬರ್ಬೋದು. ಅರ್ಥ ಆಯ್ತಾ? ಮೋಸ್ಟ್ ಎಕ್ಸ್ಪೆಕ್ಟೆಡು ನೋಡ್ಕೊಂಡಿರಿ. ಸೇಮ್ ಟು ಸೇಮ್ ಇರಬೇಕು. ಉತ್ತರ ಸಹಿತವೇ ನೋಡ್ಕೊಳ್ಳಿ. ಮಾನವರಲ್ಲಿ ಈ ಮುಂದಿನ ಕಾರ್ಯಗಳನ್ನು ಮಾಡುವ ಹಾರ್ಮೋನ್ಗಳನ್ನು ಹೆಸರಿಸಿ. ಇದು 2 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟು ಇವುಗಳ ಪ್ರಮುಖ ಕಾರ್ಯ ತಿಳಿಸಿ. ಇದು ಕೂಡ ಕೇಳ್ಬೋದು. ಹೆಚ್ಚಾಗಿ ನಮಗೆ AB ಕ್ವಶನ್ ಕೇಳ್ತಾರೆ. 4 ಮಾರ್ಕ್ಸಲ್ಲಿ ಅಥವಾ 2 ಮಾರ್ಕ್ಸಲ್ಲಿ ಅಲ್ಲ 3 ಮಾರ್ಕ್ಸಲ್ಲಿ AB ಕ್ವಶನ್ ಕೊಡ್ತಾರೆ ನಮಗೆ. ಅಲ್ಲಿ ಕ್ವಶನ್ ಕೇಳ್ತಾರೆ. ಅದಾನಂತರ 47, ಮಗುವಿನ ಲಿಂಗ ನಿರ್ಧರಣೆ. ತಂದೆಯು ಹೇಗೆ ಕಾರಣವಾಗುತ್ತದೆ? ವೇರ್ ಇಂಪಾರ್ಟೆಂಟು. ಇದನ್ನ ಭಾಗ ಸಿ ಜೀವ ವಿಜ್ಞಾನದಲ್ಲಿ ನಿಮಗೆ ಎಷ್ಟು ಕೇಳ್ತಾರೆ? 4 ಮಾರ್ಕ್ಸಿಗೆ ಕೇಳ್ತಾರೆ AB ಕ್ವಶನು. ತಪ್ಪದೆ ನೋಡ್ಕೊಳ್ಳಿ. ನಂತರ ಓಜೋನ್ ಪದರವು ಜೀವಿಗಳು ಭೂಮಿಯ ಮೇಲೆ ಜೀವಿಸಲು ಒಂದು ಪರವಾಗಿದೆ. ಇದು ಕೂಡ ಇಂಪಾರ್ಟೆಂಟು. ವಿಡಿಯೋನ ಪಾಸ್ ಮಾಡಿಬಿಟ್ಟು ಉತ್ತರ ಸಹಿತ ನೋಡ್ಕೊಳ್ಳಿ.